ಮುಂಬೈನಲ್ಲಿ 90 ವರ್ಷದ ಜೈನ ಸಮಾಜ ಮಂದಿರ ವಿದೌಟ್ ನೋಟಿಸ್ ಕೊಡಲಾರ್ದು, ಚೇತಾವಣಿ ಕೊಡಲಾರ್ದು ಏನು ಕೆಡವಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಮುಸ್ಲಿಂ ಸಮಾಜದವರು ಅಂಜು ಬಂದವರು ಅದಕ್ಕೆ ಖಂಡನೆ ಮಾಡ್ತೀವಿ. ಅದಕ್ಕೆ ದತ್ತ ಅವ್ರು ಹೇಳಿದಂಗೆ ಅದಕ್ಕೆ ಅವ್ರು ಯಾರು ಅಧಿಕಾರಿಗಳು ಅದರ ಕಠಿಣ ಕ್ರಮ ತಗೋಬೇಕು ಮತ್ತು ಕಟ್ಟು ಕೊಡಬೇಕಂತ ಅದಕ್ಕೆ ಜೊತೆಗೆ ನಾವು ಇದ್ದೇವೆ. ಇಂಥ ಕೃತ್ಯಗಳನ್ನು ಆಗಬಾರ್ದು. ಯಾರದೇ ಧರ್ಮ ಆಧಾರಿತ ಇರ್ತೈತಿ, ಅವ್ರಿಗೆ ಸೆಂಟಿಮೆಂಟ್ಸ್ ಇರ್ತಾವ, ಆ ಮಂದಿರ ಮೇಲೆ ಬಹಳಷ್ಟು ಜನರ ನಂಬಿಕೆ ಎಲ್ಲ ಇರ್ತಾವ. ವಿದೌಟ್ ನೋಟಿಸ್ ಅದು ಹೇಳೋದು ಮಾಡೋದು ತಪ್ಪು. ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕಂತ ನಮ್ದು ಬೇಡಿಕೆ ಇದೆ. ಇವಾಗ ಜೈನ ಸಮಾಜ ಎಲ್ಲ ಹಿರಿಯರು ಮತ್ತು ಎಲ್ಲರ ಜೊತೆಗೆ ನಾವು ಅವ್ರ ಜೊತೆಗೆ ಇದ್ದೇವೆ ಅಂತ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. 90 ವರ್ಷದ ಜೈನ್ ಸಮಾಜದ ಒಂದು ಮಂದಿರನ್ನು ಬುಲ್ಡೋಸರ್ ಹಾಕಿ ಕೆಡವಿಸಲಾಗಿದೆ. ಈ ಖಂಡನೆ ಮಾಡುತ್ತಾ ನಾವು ಜೈನ್ ಸಮಾಜದ ವತಿಯಿಂದ ಮತ್ತು ಧಾರವಾಡ ಅಂಜುಮನೆ ಇಸ್ಲಾಂ ಎಲ್ಲ ಮುಸ್ಲಿಂ ಸಮಾಜದ ವತಿಯಿಂದ ಇಲ್ಲಿ ನಾವು ಮನವಿ ಕೊಡ್ಲಿಕ್ಕೆ ಬಂದೀವಿ. ಅತಿ ಶೀಘ್ರವಾಗಿ ಯಾವ ಅಧಿಕಾರಿಗಳು ಅಲ್ಲಿ ಈ ಬುಲ್ಡೋಸರ್ ತಗೊಂಡು ಹೋಗಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು. ಅತಿ ಶೀಘ್ರವಾಗಿ ಮೊದಲು ಹೆಂಗ ಅಲ್ಲಿ ಮಂದಿರ ಇತ್ತು ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಜಾಸ್ತಿ ಪ್ರಮಾಣವಾಗಿ ಅಲ್ಲಿ ಪೂಜೆ ಪರಿಷ್ಕಾರ ಆಗೇ ತರ ಒಂದು ಪರಿಸ್ಥಿತಿ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. 90 ವರ್ಷದ ಜೈನ್ ಸಮಾಜದ ಒಂದು ಮಂದಿರನ್ನು ಬುಲ್ಡೋಸರ್ ಹಾಕಿ ಕೆಡವಿಸಲಾಗಿದೆ. ಈ ಖಂಡನೆ ಮಾಡುತ್ತಾ ನಾವು ಜೈನ್ ಸಮಾಜದ ವತಿಯಿಂದ ಮತ್ತು ಧಾರವಾಡ ಅಂಜುಮನೆ ಇಸ್ಲಾಂ ಎಲ್ಲ ಮುಸ್ಲಿಂ ಸಮಾಜದ ವತಿಯಿಂದ ಇಲ್ಲಿ ನಾವು ಮನವಿ ಕೊಡ್ಲಿಕ್ಕೆ ಬಂದೀವಿ. ಅತಿ ಶೀಘ್ರವಾಗಿ ಯಾವ ಅಧಿಕಾರಿಗಳು ಅಲ್ಲಿ ಈ ಬುಲ್ಡೋಸರ್ ತಗೊಂಡು ಹೋಗಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು. ಅತಿ ಶೀಘ್ರವಾಗಿ ಮೊದಲು ಹೆಂಗ ಅಲ್ಲಿ ಮಂದಿರ ಇತ್ತು ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಜಾಸ್ತಿ ಪ್ರಮಾಣವಾಗಿ ಅಲ್ಲಿ ಪೂಜೆ ಪರಿಷ್ಕಾರ ಆಗೇ ತರ ಒಂದು ಪರಿಸ್ಥಿತಿ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮಾಧ್ಯಮದ ಯಾವತ್ತು ಸ್ನೇಹಿತರೆ, ಮೊನ್ನೆ 20 ತಾರೀಕು ಬಾಂಬೆದಲ್ಲಿ ವಿಲೇಪಾರ್ಲೆ ಜನಮಂದಿರಗೋಸ್ಕರ ಸಮಸ್ತ ಧಾರವಾಡ ಜೈನ್ ವತಿಯಿಂದ ಇವತ್ತು ಸೇರಿದ್ದೀವಿ. ಅಲ್ಲಿರುವಂತ 30 ವರ್ಷದ ಒಂದು ಜನಮಂದಿರ, ಅಲ್ಲಿ ಇರುವಂತ ಮಹಾನಗರ ಪಾಲಿಕೆಯ ಒಂದು ವ್ಯಾಜ್ಯ, ಯಾವುದೇ ಮಾಹಿತಿಯನ್ನು ಕೊಡ್ಲಾರ್ದೇ ಆ ಜನಮಂದಿರವನ್ನ ಅಲ್ಲಿ ಒಳಗೆ ಪೂಜೆ ಮಾಡೋ ಹೊತ್ನಾಗ, ದೇವರು ಹೊತ್ನಾಗ ಬುಲ್ಡೋಸರ್ ಹಚ್ಚಿ ಬೆಳಿಗ್ಗೆ ಯಾರಿಗೂ ನೋಟಿಸ್ ಕೊಡ್ಲಾರ್ದು ಇದು ಖಂಡನೀಯ. ಆ ಒಂದು ಪೂಜೆ ಪಾಠ ನಡೆಯುವಂತ ಒಂದು ಸತ್ಯ ಮತ್ತು ಅಹಿಂಸಕ್ಕೆ ಮಹತ್ವ ಕೊಡುವಂತ ಜೈನ್ ಸಾರುವಂತ ಒಂದು ಜೈನ್ ಧರ್ಮದ ಮಂದಿರವನ್ನ ಕೆಡವಿದ್ದು ಇದು ಬಾಂಬೆ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಸರ್ಕಾರಕ್ಕೆ ಈ ಒಂದು ಸಂಗತಿಯನ್ನು ಗಮನಕ್ಕೆ ತರುವ ಹಿನ್ನೆಲೆಯಾಗ ಧಾರವಾಡದ ಸಮಸ್ತ ಜೈನ್ ಸಮಾಜ ಇವತ್ತ ಅವ್ರಿಗೆ ದಂಡಿಸಬೇಕು, ಆ ಅಧಿಕಾರಿಗಳಿಗೆ ಆ ಮಂದಿರನ ಕಟ್ಟಿಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ. ಅದರ ಜೊತೆಗೆ ಪುಲ್ವಾಮಾದಲ್ಲಿ ನಡೆದಂತ ಒಂದು ಹೀನ ಕೃತ್ಯ ನಿಜಕ್ಕೂ ಇಡೀ ಜಗತ್ತಿಗೆ, ಪಹಲ್ಗಾಮ್ನಲ್ಲಿ ನಡೆದಂತ ಇಡೀ ಜಗತ್ತಿಗೆ ಒಂದು ಭಯ ಹುಟ್ಟಿಸುವಂತದ್ದು ಮತ್ತು ಹೀನ ಕೃತ್ಯ. ಮಾನವೀಯತೆಯನ್ನು ಕಳೆದುಕೊಂಡು ಜನರು 26 ಜನರನ್ನು, ಮತ್ತು ಮಕ್ಕಳೊಂದಿಲ್ಲ, ದೊಡ್ಡವರೊಂದಿಲ್ಲ, ಸಣ್ಣವರೊಂದಿಲ್ಲ, ಯಾವ ಪ್ರವಾಸಿಗರು ಇವತ್ತು ಕಾಶ್ಮೀರಿಗೆ ಇರೋದನ್ನ ಪ್ರವಾಸಿಗಳದು ಒಂದು ಬಂಡವಾಳ ಅಂತಲ್ಲಿ ಒಂದು ಭಯ ಹುಟ್ಟಿಸಿ ಕಾಶ್ಮೀರ ಜನ ಹೋಗಲಾರ್ದು ಮಾಡೋದಂತ ಆ ಕಗ್ಗೊಲೆ ಕೂಡ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಂಥ ಕಗ್ಗೊಲೆಗಳು ನಮ್ಮ ದೇಶದೊಳಗೆ, ಶಾಂತಿ ಪ್ರಿಯ ದೇಶದೊಳಗೆ ಜೈನ ಸಮಾಜ ಯಾವಾಗಲೂ ಶಾಂತಿಗೆ ಮತ್ತು ಅಹಿಂಸೆಗೆ ಪ್ರಾಧಾನ್ಯ ಕೊಟ್ಟಂತ ಸಮಾಜ, ಅದನ್ನು ಕೂಡ ಖಂಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ರಾಷ್ಟ್ರಪತಿಗಳಿಗೆ, ರಾಜ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಕೂಡ ಮನವಿ ಮಾಡಿ ಅವ್ರ ಮ್ಯಾಗೆ ತುರ್ತವಾಗಿ ಆಕ್ಷನ್ ಆಗಬೇಕು. ಈ ಭಯ ಎಲ್ಲ ಹೋಗಬಾರ್ದು ಅನ್ನುವಂತ ವಿನಂತಿ ಸಮಸ್ತ ಜೈನ್ ಸಮಾಜ ವತಿಯಿಂದ ಮಾಡ್ತಾ ನಾ ತಮಗೆ ವಂದಿಸ್ತಾ ಇದ್ದೇನೆ. ಜೈ